ಕೇರಳದ ಹೇಮಾ ಸಮಿತಿ ಮಾದರಿ ಸಮಿತಿ ರಚನೆಗೆ ಆಗ್ರಹಿಸಿ ಫೈರ್ ಸಂಸ್ಥೆ ಸಹಿ ಸಂಗ್ರಹಿಸಲಾಗಿತ್ತು. ಆದರೆ ಫೈರ್ ಸಂಸ್ಥೆಯ ಪತ್ರಕ್ಕೆ ನಾನು ಸಹಿ ಹಾಕಿಲ್ಲ ಅಂತ ನಟ ಸುದೀಪ್ ಸ್ಪಷ್ಟನೆ ನೀಡಿದ್ದಾರೆ. ಆ ಸಂಸ್ಥೆಯ ಬಗ್ಗೆ ನನಗೆ ಗೌರವವಿದೆ, ಆದರೆ ನಾನು ಸಹಿ ಹಾಕದೇ ಇರುವ ಲೆಟರ್ಗೆ ನನ್ನ ಸಹಿ ಇದೆ ಅಂತಾರೆ ಅಂತ ಅಲ್ಲಗಳೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ನೀಡಿದ್ದ ದೂರಿನಲ್ಲಿ ಸುದೀಪ್ ಕೂಡ ಸಹಿ ಮಾಡಿದ್ದಾರೆ ಅಂತ ನಟ ಚೇತನ್ ಅಹಿಂಸಾ ಈ ಹಿಂದೆ ಹೇಳಿಕೆ ಕೊಟ್ಟಿದ್ರು. ಯಾವುದಕ್ಕೂ ಸಿಗ್ನೇಚರ್ ಆಗದಿರೋ ಜಾಗಕ್ಕೆಲ್ಲ ನನ್ನ ಹೆಸರು ಹಾಕ್ತಾರೆ. ಆಕ್ಚುಲಿ ನಾನು ಏನು ಉತ್ತರ ಕೊಡಬೇಕು ಕೊಟ್ಟಿದ್ದೀನಿ. ಈ ವೇದಿಕೆ ಅದಕ್ಕಲ್ಲಪ್ಪ. ದಟ್ಸ್ ಆಲ್ ಇಟ್ ಇಸ್. ವೇದಿಕೆ ಅದಕ್ಕಲ್ಲ. ಆ ಸಂಸ್ಥೆ ಮೇಲೆ ನನಗೆ ಗೌರವ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಚಿತ್ರರಂಗದ ಮೇಲೆ ನನಗೆ ಗೌರವ ಇದೆ. ನನ್ನ ಚಿತ್ರರಂಗದಲ್ಲಿರೋ ನನ್ನ ಹಿರಿಯರ ಮೇಲೆ ಗೌರವ ಇದೆ, ನಂಬಿಕೆ ಇದೆ. ಸೊ ಯಾವ ಸಂಸ್ಥೆನೂ ನಾನು ಕೀಳಾಗಿ ನೋಡಬೇಕು ಅಂತಲ್ಲ. ಆ್ಯಂಡ್ ನಮ್ಮ ಮರ್ಯಾದೆ, ನಮ್ಮ ಮನೆ ಮರ್ಯಾದೆಗಳು ಏನು ಅನ್ನೋದು ನಮ್ಗೆ ಗೊತ್ತಿರೋದ್ರಿಂದ ನಮ್ಮ ಮರ್ಯಾದೆಗಳನ್ನ, ನಮ್ಮ ಮನೆ ಮರ್ಯಾದೆಗಳನ್ನ ಕಾಪಾಡ್ಕೊಂಡು ಬರೋಂಥ ಶಕ್ತಿ ನಮ್ಮ ಚಿತ್ರರಂಗಕ್ಕಿದೆ. ಅದನ್ನ ನಾನು ಹೇಳಿದೆ ಹೊರತು ಬೇರೆ ಏನಿಲ್ಲ. ಯಾವುದಕ್ಕೂ ಸಿಗ್ನೇಚರ್ ಆಗದಿರೋ ಜಾಗಕ್ಕೆಲ್ಲ ನನ್ನ ಹೆಸರು ಹಾಕ್ತಾರೆ. ಆಕ್ಚುಲಿ ನಾನು ಏನು ಉತ್ತರ ಕೊಡಬೇಕು ಕೊಟ್ಟಿದ್ದೀನಿ. ಈ ವೇದಿಕೆ ಅದಕ್ಕಲ್ಲಪ್ಪ. ದಟ್ಸ್ ಆಲ್ ಇಟ್ ಇಸ್. ವೇದಿಕೆ ಅದಕ್ಕಲ್ಲ. ಆ ಸಂಸ್ಥೆ ಮೇಲೆ ನನಗೆ ಗೌರವ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಚಿತ್ರರಂಗದ ಮೇಲೆ ನನಗೆ ಗೌರವ ಇದೆ. ನನ್ನ ಚಿತ್ರರಂಗದಲ್ಲಿರೋ ನನ್ನ ಹಿರಿಯರ ಮೇಲೆ ಗೌರವ ಇದೆ, ನಂಬಿಕೆ ಇದೆ. ಸೊ ಯಾವ ಸಂಸ್ಥೆನೂ ನಾನು ಕೀಳಾಗಿ ನೋಡಬೇಕು ಅಂತಲ್ಲ. ಆ್ಯಂಡ್ ನಮ್ಮ ಮರ್ಯಾದೆ, ನಮ್ಮ ಮನೆ ಮರ್ಯಾದೆಗಳು ಏನು ಅನ್ನೋದು ನಮ್ಗೆ ಗೊತ್ತಿರೋದ್ರಿಂದ ನಮ್ಮ ಮರ್ಯಾದೆಗಳನ್ನ, ನಮ್ಮ ಮನೆ ಮರ್ಯಾದೆಗಳನ್ನ ಕಾಪಾಡ್ಕೊಂಡು ಬರೋಂಥ ಶಕ್ತಿ ನಮ್ಮ ಚಿತ್ರರಂಗಕ್ಕಿದೆ. ಕನ್ನಡ ಚಿತ್ರರಂಗಕ್ಕೆ ಚೇತನ್ ಕನೆಕ್ಷನ್ ಏನು ಅಂತ ಪ್ರಶ್ನೆ ಎದ್ದಿತ್ತು. ಕೆಲವರ ಪ್ರಶ್ನೆಗೆ ಇದೀಗ ನಟ ಚೇತನ್ ಅಹಿಂಸಾ ರಿಯಾಕ್ಷನ್ ಕೊಟ್ಟಿದ್ದಾರೆ. ಮಾರ್ಗ ಎಂಬ ಸಿನಿಮಾ ಮಾಡ್ತಿದ್ದೀನಿ, ನಾನು ಕೂಡ ಚಿತ್ರರಂಗದಲ್ಲೇ ಇದ್ದೀನಿ. ಹೇಮಾ ಕಮಿಟಿ ಬೇಕೆಂದು ಬರೆದ ಪತ್ರದಲ್ಲಿ ಸುದೀಪ್ ಅವರ ಹೆಸರಿತ್ತು. ಸುದೀಪ್ ಹೆಸರು ಬಂದಿದ್ಯಾಕೆ ಅಂತ ನಟಿ ರಮ್ಯಾರನ್ನ ಕೇಳಿ ಎಂದಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಪಾಶ್ ಕಮಿಟಿನೂ ಬೇಕು, ಹೇಮಾ ಕಮಿಟಿ ರೀತಿಯಲ್ಲಿ ಸಮಿತಿನೂ ರಚನೆಯಾಗಬೇಕು. ಇನ್ನು ಫೈರ್ ಸಂಸ್ಥೆಗೆ ಬಂದು ಅನೇಕ ನಟಿಯರು ಕೆಲವರ ಮೇಲೆ ಆರೋಪವನ್ನ ಮಾಡಿದ್ದಾರೆ. ಆ ಆರೋಪಗಳಿಗೆ ನಟಿಯರಿಂದ ಎವಿಡೆನ್ಸ್ ಕೂಡ ಸಿಕ್ಕಿದೆ. ಆದ್ರೆ ಅದನ್ನ ನಾವು ಆಚೆ ತರೋದಿಲ್ಲ ಅಂತ ನಟ ಚೇತನ್ ಅಹಿಂಸಾ ಮಾತನಾಡಿದ್ದಾರೆ. ಹಾಗೇನೆ ಕೊರಿಯೋಗ್ರಾಫರ್ ಜಾನಿ ಮಾಸ್ಟರ್ ಕೇಸ್ ಬಗ್ಗೆಯೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ ನಟ ಚೇತನ್. ಇನ್ನು ನಮ್ಮ ಪ್ರತಿನಿಧಿ ಮಂಗಳ ನಟ ಚೇತನ್ ಅಹಿಂಸಾ ಜೊತೆಗೆ ನಡೆಸಿರುವ ಮಾತುಕತೆ ಇಲ್ಲಿದೆ. ಚೇತನ್ ಅವರೇ, ಹಾಯ್. ಸೊ ಇನ್ ವಾಟ್ ವೇ ಯು ಆರ್ ಕನೆಕ್ಟೆಡ್ ಟು ಫಿಲ್ಮ್ ಚೇಂಬರ್ ಮತ್ತು ಕನ್ನಡ ಚಿತ್ರರಂಗ, ಮತ್ತು ಚೇತನ್ ಅಂದರೆ ಯಾರು ಅಂತ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ಸೊ ಏನು ಹೇಳ್ತೀರಿ ಅಂತ? ನಾನು ಫಸ್ಟಿಂದನೂ ಸಿನಿಮಾ ಮಾಡಿದಾಗ ನನ್ನ ಕೈಲಷ್ಟು ಚೆನ್ನಾಗಿ ಮಾಡಬೇಕು ಮತ್ತು ಚೂಸಿಯಾಗಿ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ಸಿನಿಮಾನೂ ಆದಷ್ಟು ಒಂದು ಒಳ್ಳೆ ತಂಡ, ನಾನು ದುಡ್ಡು ಮಾಡ್ಕೋಬೇಕು, ನಾನು ಚಾಲ್ತಿನಲ್ಲಿ ಇರಬೇಕಲ್ಲ, ಆದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಣ ಅಂತ. ನಾನು ಇವಾಗ ತಾನೇ ಶುಕ್ರವಾರ ತೆಲುಗು ಸಿನಿಮಾ ರಂಗದಲ್ಲಿ ನನ್ನ ಸಿನಿಮಾ 100 crores ಅಂತ ರಿಲೀಸ್ ಆಗಿದೆ. ಅದು ಒಳ್ಳೆ ಸಿನಿಮಾ, ಕಥೆನೂ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಅದೇ ನಿರ್ಮಾಪಕರ ಜೊತೆ ನನಗಿವಾಗ ಒಂದು ಕನ್ನಡ ತೆಲುಗು ಸಿನಿಮಾ ಇನ್ನು 4-5 ತಿಂಗಳಿಗೆ ರಿಲೀಸ್ ಆಗುತ್ತೆ ಮಂಗಳವರೇ. ಇದಕ್ಕೆ ನಮಗೆ ದೊಡ್ಡ ಮಟ್ಟದ ಪ್ರಚಾರ ಮಾಡ್ತಾಯಿದ್ದೀವಿ. ಅದು ಭಾಳ ಚೆನ್ನಾಗಿದೆ ಸಿನಿಮಾ. 1 ವಾರ ಬ್ಯಾಲೆನ್ಸ್ ಇದೆ ಶೂಟಿಂಗ್. ಇಡೀ ಕರ್ನಾಟಕದಲ್ಲಿ ಒಳ್ಳೆ ರೀತಿಯಲ್ಲಿ ಅದು ರೀಚ್ ಆಗುತ್ತೆ ನಂಬಿಕೆ ಇದೆ. ಅದರ ಜೊತೆ ನಾನು ಇವಾಗಲೂ ಕೂಡ ಶೂಟಿಂಗ್, ಇವಾಗ ತಾನೇ ನಮ್ಮ ಮಾರ್ಗ ಸಿನಿಮಾ ಶೂಟಿಂಗ್ 1-2 ವಾರದ ಹಿಂದೆ ನಾನು ಇವಾಗ ಬ್ರೇಕ್ ತೊಗೊಂಡಿದ್ವಿ. ಅದು ಭಾಳ ದೊಡ್ಡ ವಿಕ್ರಮ್ ಫೈಟ್ ಮಾಸ್ಟರ್ ಮೋಹನ ಡೈರೆಕ್ಟರ್ ಜೊತೆ ನಾನು ಶೂಟಿಂಗ್ ಮುಗಿಸಿದ್ದೀನಿ ನೆಲಮಂಗಲದಲ್ಲಿ. ಶೂಟಿಂಗ್ ನಡೀತಾ ಇರುತ್ತೆ, ಕೆಲಸ ನಡೀತಾ ಇರುತ್ತೆ. ಬಟ್ ನಮಗೆ ಸಮಾಜಕ್ಕೆ ವಾಪಸ್ ಕೊಡಬೇಕು ಒಳ್ಳೆ. ನಾನು ಹೇಳಿ NM ಸುರೇಶು ಯಾಕೆ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ. ಅವರು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ, ಅವರ ಕಾಳಜಿ ಇದೆ ಅಂದರೆ ಮಾಡಲಿ. ಇವಾಗ ನಾನೇನು ನಿಮ್ಮ ವೈಯಕ್ತಿಕವಾಗಿ ನಾನೇನು ಪ್ರಶ್ನೆ ಮಾಡ್ತಾ ಇಲ್ಲ. ನಿಮ್ಮ ವಿಚಾರಗಳು ಏನೇ ಒಂದು ಒಳ್ಳೇದಿದ್ದರೆ, ಚಿತ್ರರಂಗಕ್ಕೆ ಒಳ್ಳೇದಾಗದಿದ್ದರೆ ನೀವು ಮಾಡಿ ಚಿತ್ರರಂಗಕ್ಕೆ ತಂದುಕೊಡಿ, ನಿಮ್ಮ ಕೊಡುಗೆ ಇರಲಿ. ಫೈರಿನ ಬೇಡಿಕೆ ಮುಖ್ಯವಾಗಿ ಏನಿತ್ತು ಅಂತ ಏನಿದೆ ಅಂದರೆ, ಒಂದು ಹೇಮಾ ಕಮಿಟಿ ರಿಪೋರ್ಟ್ ಥರ ನಮಗೂ ಕೂಡ ಕನ್ನಡ ಚಿತ್ರರಂಗಕ್ಕೆ ನಮಗೆ ಒಂದು ನಿವೃತ್ತ ನ್ಯಾಯಾಧೀಶರ ರಿಪೋರ್ಟ್ ಬೇಕು. ನಮಗೆ ಇವಾಗ ICC ಅನ್ನೋರು ನಮ್ಗೆ ಸಂತೋಷ. ಇವರು ತರ್ತಾ ಇರೋದು ನಮ್ಮ ಡಾಕ್ಟರ್ ನಾಗಲಕ್ಷ್ಮಿಯವರು ಸ್ಟೇಟ್ ಕಮಿಷನ್ ಫಾರ್ ವಿಮೆನ್ ಅಂತ ಆ ಚರ್ಚೆ ನಡೀತಾ ಇದೆ. ಅವರು ಅದನ್ನು ಮಾಡಿಸ್ತಾ ಇದ್ದಾರೆ, ಅದು ಬೇಕೇ ಬೇಕು. ಬಟ್ ನಮಗೆ ಹೇಮಾ ಕಮಿಟಿ ರಿಪೋರ್ಟ್ ಬಂದಾಗ ಏನಾಗುತ್ತೆ ಅಂದರೆ, ಕನ್ನಡ ಚಿತ್ರರಂಗ ಯಾವ ಥರ ರಚನಾತ್ಮಕವಾಗಿದೆ, ಯಾವ ಥರ ವ್ಯವಸ್ಥೆ, ಯಾವುದು ಸತ್ಯ, ಏನೇನು ನಡೀತಾ ಇದೆ, ಏನೇನಿದು ಅಂತ ಒಂದು ಸರ್ಕಾರದ ಆಧಾರದ ಅಡಿಯಲ್ಲಿ ಒಂದು ವಸ್ತುನಿಷ್ಠವಾಗಿ ಪಾರದರ್ಶಕವಾದ ನಮಗೆ ಒಂದು ವರದಿ ಬರುತ್ತೆ. ಸೊ ಅದು ನಮಗೆ ಭಾಳ ಬೇಕಾಗಿದೆ. ಕೆಲವರು ಪರ್ಮಿಷನ್ ಇಲ್ಲದೆ ಯಾಕೆ ಸರ್ ಹೆಸರು ಹಾಕಿರುವಂಥದ್ದು? ಸುದೀಪ್ ಅವರ ಹೆಸರು ಅವ್ರನ್ನ ಫಿಲ್ಮ್ ಚೇಂಬರ್ ಕನ್ಸಲ್ಟ್ ಮಾಡಿದಾಗ ಇಲ್ಲ ನಾನು ಇದಕ್ಕೆ ಓಕೆ ಹೇಳಿಲ್ಲ ಅಂತ ಹೇಳಿರುವಂಥದ್ದು ಅವರು. ಅಂದರೆ ರಮ್ಯಾ ಅವ್ರು ಫೋನ್ ಮಾಡಿ ಕೇಳಿದ್ರು, ಸೊ ನಾನು ಓಕೆ ಅಂತ ಅಂದೆ ಅಂತ ಅಷ್ಟೇ ಹೇಳಿರೋದು. ಅವ್ರು ಸಹಿ ಹಾಕಿದ್ದಾರೆ
ಆ ಥರದ್ದೆಲ್ಲ ಹೇಳಿಲ್ಲ ಅಂತ ಅವರು ಹೇಳಿದ್ದಾರೆ. ಸೊ ಯಾಕೆ ಸುದೀಪ್ ಅವರು? ನಮಗೆ 153 ಜನ ಹಾಕಿದಾಗ ಪ್ರತಿಯೊಬ್ಬರದು ಕೂಡ ನಮಗೆ ಅವರಿಂದ ನಾವು ಪೆಟಿಷನ್ ಕಳಿಸಿ ಅವರು ಫೈರ್ ಪಿಟಿಷನ್ ಫಸ್ಟೇ ನಾವು ಪೆಟಿಷನ್ ರೆಡಿ ಮಾಡಿದ್ವಿ. ಆ ಪೆಟಿಷನ್ ಓದ್ಬಿಟ್ಟು ನೀವು ಇದು ಮಾಡಿ ಅಂತ ಹೇಳಿ ನೀವು ರಮ್ಯಾ ಅವ್ರನ್ನೇ ಕೇಳಬೇಕು. ರಮ್ಯಾ ಅವರು ಇದಕ್ಕೆ ಉತ್ತರ ಕೊಡಲಿ, ಅವರು ಮತ್ತು ಸುದೀಪ್ ಅವ್ರದ್ದು ಏನು ನಡೀತು ಅಂತ. ರಮ್ಯಾನು ನಮಗೆ ಇದಕ್ಕೆ ಭಾಳ ಬೆಂಬಲ ಸೂಚಿಸಿದ್ದಾರೆ. ಅವರು ಕೂಡ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಜಾನಿ ಮಾಸ್ಟರು ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಈಗ ಜಾನಿ ಮಾಸ್ಟರ್ ಮೇಲೆ ಕಂಪ್ಲೇಂಟ್ ಮಾಡಿ ಅವರೀಗ ಜೈಲ್ ಪಾಲಾಗಿರುವಂಥದ್ದು. ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನನಗೆ ಜಾನಿ ಮಾಸ್ಟರ್ ವಿಚಾರಗಳು ನಾನು ಸ್ವಲ್ಪ ಪೇಪರ್ನಲ್ಲಿ ನೋಡಿದ್ದೀನಿ. ಆಮೇಲೆ ಅದು ಪಾಕ್ಸೋ ಅಂತಲೂ ಗೊತ್ತಾಗಿದೆ. ಅದು ಒಂದು ಗಂಭೀರವಾದ ಆರೋಪ ಇದೆ. ಅದು ಏನು